ನಮಸ್ತೆ. 8/12/2025 ಸೋಮವಾರ. ಈ ದಿನ ಕೃಷ್ಣ ಪಕ್ಷವಿದೆ, ಅಂದರೆ ಕರಗುವ ಚಂದ್ರನಿದೆ. ಸೂರ್ಯೋದಯ 6:30ಕ್ಕೆ, ಸೂರ್ಯ ಅಸ್ತಮನ ಸಂಜೆ 5:53. ಇವತ್ತು ಚತುರ್ಥಿ ಅನ್ನುವ 4ನೇ ತಿಥಿ. ಬೆಳಿಗ್ಗೆ 6:30ರಿಂದ ಸಂಜೆ 4:03ವರೆಗಿದೆ. ಇವತ್ತಿನ ತಿಥಿ ಪಂಚಮಿ. ಸಂಜೆ 4:03 ಚತುರ್ಥಿ ಇದೆ ಅಂತ ಅಂದಿವೆ. ಅದಾದ ಮೇಲೆ ಪಂಚಮಿ ಸ್ಟಾರ್ಟ್ ಆಗುತ್ತೆ. ಪಂಚ ಅಂಗಗಳಲ್ಲಿ ಒಂದಾದ ಯೋಗ ಬ್ರಹ್ಮಯೋಗ. ಇದರಲ್ಲಿ ವಿಶೇಷವಾಗಿ ನೋಡಬೇಕು ಅಂತಂದರೆ ಪುಷ್ಯ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಪುಷ್ಯ ನಕ್ಷತ್ರ ಇರುವ ರಾತ್ರಿ 2:53 ಕಾರ್ಯಸಿದ್ಧಿ ಸೌಭಾಗ್ಯ ಯೋಗವಿದೆ. ಆನಂತರ ಅದೂ ಶುಭವಾಗಿದೆ. ಹಾಗಾಗಿ ಇವತ್ತು ನಕ್ಷತ್ರ ದೋಷವಿಲ್ಲ. ಒಂದೇ ಒಂದು ಕರಗುವ ಚಂದ್ರ, ಆದರೂ ದೋಷ ಹೆಚ್ಚಾಗಿಲ್ಲ. ಸಂಜೆ 4:03 ಮೇಲೆ ಇನ್ನೂ ಶುಭವಾಗಿರುತ್ತದೆ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. 6:30ರಿಂದ 9:47 ಪುಷ್ಯ ನಕ್ಷತ್ರ 1ನೇ ಪಾದ. ಆನಂತರ ಮಧ್ಯಾಹ್ನ 3:26 2ನೇ ಪಾದ. 3:26 ಮೇಲೆ ರಾತ್ರಿ 9:08 ಪುಷ್ಯ ನಕ್ಷತ್ರ 3ನೇ ಪಾದವಿದೆ. ರಾತ್ರಿ 9:08 ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ 12 ಗಂಟೆ ಮೇಲೆ 2:52 ಇದೇ ಪುಷ್ಯ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಅಂತಂದರೆ 2:52ಕ್ಕೆ ಪುಷ್ಯ ನಕ್ಷತ್ರ ಮುಗಿದೋಗಿ 2:53ರಿಂದ ಆಶ್ಲೇಷ ನಕ್ಷತ್ರ ರಾತ್ರಿಯಲ್ಲಿ ಸ್ಟಾರ್ಟ್ ಆಗುತ್ತದೆ. ಇವತ್ತಿನ ಮಧ್ಯಾಹ್ನ 12:12. ಈ ರೀತಿಯಾದ ಈ ದಿನದಲ್ಲಿ 100% ಅಶುಭ ಮತ್ತು ಶುಭ ಸಮಯಗಳನ್ನ ನೋಡೋಣ. ಬೆಳಿಗ್ಗೆ 7:10ರಿಂದ 7:53 ಶುಭ ಸಮಯ. 9:23ರಿಂದ 10:44 ಶುಭ ಸಮಯ. ಮಧ್ಯಾಹ್ನ 1:22ರಿಂದ ರಾತ್ರಿ 12:10 ಕೂಡ ಶುಭವಾಗಿದೆ. ಆದರೂ ಇದರಲ್ಲಿ ವಿಂಗಡಿಸಿ ನೋಡುವಂಥದ್ದೆಲ್ಲ ಇರುತ್ತದೆ. ರಾತ್ರಿ 1:49 ಮೇಲೆ 2:44 ಶುಭವಾಗಿರುತ್ತದೆ. ರಾತ್ರಿ 2:54 ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ. ಇದರಲ್ಲಿ 100% ಅಶುಭ ಸಮಯನ ನೋಡೋಣ. ಬೆಳಿಗ್ಗೆ 6:30ರಿಂದ 7:08 ಮೃತ್ಯು ಪಂಚಕ. ಸ್ವಲ್ಪ ವಾಕುವವರು ಅವರೆಲ್ಲ ಸ್ವಲ್ಪ ಗಮನ ಕೊಡಿ. 7:55ರಿಂದ 9:21 ರಾಹು ಕಾಲ. ಅದೇ ಸಮಯದಲ್ಲಿ 10:46ರಿಂದ 12:12 ಯಮಕಂಡ ಕಾಲವಿದೆ. 11:45 ಅಂದರೆ ಯಮಕಂಡ ಕಾಲ ಇರುವ ಸಮಯದಲ್ಲೇ ನಕ್ಷತ್ರ ವಿಷಘಟಿಕಾ ಕಾಲವು ಸ್ಟಾರ್ಟ್ ಆಗುತ್ತದೆ. ಅದರಿಂದಾಗಿ ನಕ್ಷತ್ರದಲ್ಲಿ ಶುಭ ಅಶುಭ ನಕ್ಷತ್ರಗಳು ಇದ್ದರೂ ಕೂಡ ಪರ್ಟಿಕ್ಯುಲರ್ ಟೈಮ್ ಕೆಟ್ಟೋದಾಗಿರೋದರಿಂದ ಸ್ವಲ್ಪ ಗಮನ. 10:46ರಿಂದ 12:12 ಯಮಕಂಡ ಕಾಲ ಅಂತ ಅಂದಿವೆ. ಅದರಲ್ಲೂ 11:45 ಮೇಲೆ 1:16 ಅಶುಭವಾಗಿರೋದರಿಂದ, ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲವೂ ಜೊತೆಯಲ್ಲಿ ಸೇರುತ್ತದೆ. ಆದ್ದರಿಂದ ಅಧಿಕವಾದ ದೋಷ ಕೊಡೋದು ಈ ಸಮಯ. 12:34 ಮಧ್ಯಾಹ್ನದ ಮೇಲೆ 1:20 ದುರ್ಮುಹೂರ್ತ. ಹೊಸ ಕಾರ್ಯಗಳನ್ನ ಮಾಡಬೇಡಿ. ರಾತ್ರಿ 12:12 ಮೇಲೆ 1:47 ವಿಷಕಾಲವಿದೆ. ರಾತ್ರಿ 2:46 ಮೇಲೆ 2:52 ಮೃತ್ಯು. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಕೆಲವು ಟೈಮ್ ಸರ್ವಾರ್ಥ ಸಿದ್ಧಿಯೋಗ, ಶುಭ ಗುರು ಹೋರೆ, ಶುಕ್ರ ಹೋರೆ, ಬುಧ ಹೋರೆ, ಚಂದ್ರ ಹೋರೆ, ಇದೆಲ್ಲ ಶುಭ ಹೋರೆಗಳು ಅಂತಂತೀವಿ. ಆದರೂ ಆ ಸಮಯದಲ್ಲಿ ಕೆಟ್ಟೋದಿದೆಯಾ ಅಂತ ನೋಡಿಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. 7:10ರಿಂದ 7:53 ಶುಭ ಅಂತಂದಿವಿ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಈ ಟೈಮಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಕೊಟ್ಟಿರುವಂಥ 100% ಒಳ್ಳೆಯ ಟೈಮು ಅಂತ ಹೇಳಿದ್ವಲ್ಲ, ಈ ಸಮಯದಲ್ಲಿ ಚಂದ್ರ ಹೊರೆ ಇದೆ.
ಚಂದ್ರ ಹೋರೆ ಕೂಡ 7:10ರಿಂದ 7:27. ಹಂಗಾಗಿ ದೇವಿ ಪ್ರಾರ್ಥನೆ, ಆರಾಧನೆ, ತಾಯಿನ ಆರೋಗ್ಯದಲ್ಲಿ ಗಮನ ಕೊಡೋದು ಪ್ರತಿಯೊಬ್ಬರಿಗೂ ಇದು ಒಂದು ವಿಷಯ. 6:30ರಿಂದ 7:55ವರೆಗೂ ಅಮೃತ ಗಳಿಗೆ ಇದೆ. ಆದರೂ ನಾವು ಇಲ್ಲಿ ತಗೋಬೇಕಾಗಿರೋ ಸಮಯ 7:10ನ ಮೇಲೆ 7:53ವರೆಗೂ ಇದ್ದರೆ ಅಮೃತ ಗಳಿಗೆಯೂ ಸೇರುತ್ತದೆ. ನಾವು ಪದೇ ಪದೇ ಹೇಳಿದ್ವಿ, ಶುಭ ಸಮಯದಲ್ಲಿ ಬೇರೆ ಎಲ್ಲ ಶುಭ ಕಾರ್ಯಗಳು ಸೇರಿದರೆ ಅನುಕೂಲ ಅಂತ. ಶುಭ ಸಮಯದಲ್ಲಿ ಮೃತ್ಯು, ರಾಹು, ಯಮಗಂಡ ಕಾಲ ಮುಂತಾದ ಕೆಲಸಗಳು ಸೇರಿದರೆ ಅಶುಭವಾಗ್ಬಿಡ್ತದೆ. ಅದಕ್ಕೆ ನಾವು ಪರ್ಟಿಕ್ಯುಲರ್ ಟೈಮ್ನ ಇಂಥ ಟೈಮು ಅಂತ ಕೊಟ್ಟಿದ್ದೀವಿ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳೋದು ನಿಮ್ಮ ಇಷ್ಟ. ಅದಕ್ಕೆ ನಾನು ಇದನ್ನು ವಿಂಗಡಿಸಿ ಕೊಡ್ತಾ ಇದ್ದೀವಿ. 9:23 ಮೇಲೆ 10:44ವರೆಗೂ ಶುಭವಾಗಿರುತ್ತದೆ ಅಂತಂದಿವಿ. ಇದರಲ್ಲಿ ಏನೆಲ್ಲ ಇರುತ್ತದೆ ಅಂತಂದರೆ, ಶುಭ ಮುಹೂರ್ತವಿದೆ 9:15ರಿಂದ 10:44. ಅದರಲ್ಲೂ 9:25ರಿಂದ 10:44ವರೆಗೆ ಇರುವ ಈ ಸಮಯ ಶುಭವಾಗಿ ಕಾಣುತ್ತದೆ. ಮತ್ತು ಇದರಲ್ಲಿ ಕೊಡುವ ಇನ್ನೊಂದು ಸಮಯ ಅಂತಂದರೆ ಮಧ್ಯಾಹ್ನ 1:22 ಮೇಲೆ ರಾತ್ರಿ 12ವರೆಗೂ, ಸುಮಾರು 12:10ವರೆಗೂ ಶುಭ ಅಂತಂದಿವೆ. ಇದರಲ್ಲಿ ಏನೆಲ್ಲ ಇರುತ್ತದೆ ಈ ಸಮಯಗಳಲ್ಲಿ ಅಂತಂದರೆ, ಶುಭ ಮುಹೂರ್ತವಿರುತ್ತದೆ, ಚಂದ್ರ ಹೋರೆ ಇರುತ್ತದೆ, ಸುಖವೂ ಕೂಡಿ ಬರುತ್ತದೆ, ವಿಜಯ ಮುಹೂರ್ತ ಬರುತ್ತದೆ. ಇವತ್ತಿನ ವಿಜಯ ಮುಹೂರ್ತ 2:05ರಿಂದ 2:51. ಅದರಲ್ಲೂ 2:22 ಮೇಲೆ ವಿಜಯ ಮುಹೂರ್ತ ಶುಭವಾಗಿ ಕಾಣುತ್ತದೆ. 2:05ರಿಂದ ಸ್ಟಾರ್ಟ್ ಆಗುತ್ತದೆ. ಆದರೂ ಅದು ಅನುಕೂಲಕರವಾಗಿ ಆಗೋದು ಯಾವಾಗ ಅಂತಂದರೆ 2:22 ಮೇಲೆ ಇದು 2:51ವರೆಗೂ ಶುಭವಾಗಿರುತ್ತದೆ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ. 3:02 ಅಂದರೆ 3:02 ಮೇಲೆ 3:59ವರೆಗೂ ಗುರು ಹೋರೆ ಇದೆ. ಗುರು ಹೋರೆಯಲ್ಲೂ ಕೂಡ ನಾವು ಎಲ್ಲ ಫಿಲ್ಟರ್ ಮಾಡಿ ಯಾವುದು ಸೂಪರ್ ಆಗಿರುತ್ತದೆ ಎಂದರೆ 3:02 ಅಂತ ಅಂತೀವಿ. ಆದರೂ 3:22 ಮೇಲೆ 3:59ವರೆಗೂ ಅಂದರೆ ಹೆಚ್ಚು ಕಮ್ಮಿ 4 ಗಂಟೆವರೆಗೂ ಅಂತ ಇಟ್ಕೊಳ್ಳಿ, ಗುರು ಹೋರೆ ಶುಭವಾಗಿರುತ್ತದೆ. ಇವತ್ತು ಎಮರ್ಜೆನ್ಸಿಗೆ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿಯೂ ಶುಭಕರವಾಗಿರುತ್ತದೆ. ನಾವು ಫಸ್ಟೇ ಹೇಳಿದ್ವಿ, ನಕ್ಷತ್ರ ದೋಷವಿಲ್ಲ. ಅದೇ ಥರ ತಿಥಿ ದೋಷ ಅಂದರೆ ಚತುರ್ಥಿ 4ನೇ ತಿಥಿಯಲ್ಲಿ ಮದುವೆಗಳು ಮುಂತಾದ ಕಾರ್ಯಗಳು ಮಾಡೋದಿಲ್ಲ. ಆದರೂ ಒಳ್ಳೆಯ ಕಾರ್ಯಗಳನ್ನ, ದೇವರ ಪೂಜೆಗಳನ್ನ ಮಾಡ್ಬೋದು. ಪಂಚಮಿ ಅನ್ನೋದು ಎಲ್ಲ ಶುಭ ಕಾರ್ಯಗಳಿಗೂ ಅನುಕೂಲವಾಗಿರುತ್ತದೆ. ಅದು ಸಾಯಂಕಾಲ ಮೇಲೆ ಅಂದರೆ 4:03 ಮೇಲೆ ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ನಾವು ಕೊಟ್ಟಿರುವ ಒಳ್ಳೆಯ ಸಮಯಗಳು ಕೂಡಿದರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ 4:03 ಮೇಲೆ ಅಂದರೆ 4 ಗಂಟೆ ಮೇಲೆ ಅಂತ ಹೆಚ್ಚು ಕಮ್ಮಿ ತಿಳ್ಕೊಳ್ಳಿ. ಸಂಜೆ 4 ಗಂಟೆಯ ಮೇಲೆ ಶುಭವಾಗಿರುವಂಥ ಸಮಯಗಳಲ್ಲಿ ಏನೆಲ್ಲ ಇರುತ್ತದೋ ಅದರಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗುತ್ತದೆ ಅಂತ. ಉದಾಹರಣೆ ನೋಡಿದ್ರೆ ಗುರು ಹೊರೆ ಅದರಲ್ಲೇ ಬರೋದು. ಯಾಕೆಂದರೆ ಗುರು ಹೊರೆ ಬರುವ ಸಮಯದಲ್ಲಿ ಚತುರ್ಥಿ ಎಲ್ಲ ಮುಗಿದೋಗಿರುತ್ತದೆ, ಪಂಚಮಿ ಬರುತ್ತದೆ. ಆದ್ದರಿಂದ ಪಂಚಮಿ ಅನುಕೂಲಕರವಾಗಿರುತ್ತದಾ ಅಂತ ನೋಡಿದ್ರೆ ಇದರಲ್ಲಿ ಸ್ವಲ್ಪ ನೋಡಿಕೊಳ್ಳಿ. ಒಳ್ಳೆಯ ಟೈಮ್ನ ನಾವು ಕೊಟ್ಟಿರ್ತೀವಿ. ಅದು ಪಂಚಮಿ ಬರೋದು 4:03 ಮೇಲೆ. ಗುರು ಹೊರೆಯಲ್ಲಿ ಪಂಚಮಿ ಇಲ್ಲ, ಚತುರ್ಥಿ ಇದೆ. ಆದರೂ ನೆಕ್ಸ್ಟ್ ಟೈಮ್ ಬರುತ್ತದೆ ಅಂತಂದರೆ ಶುಭ ಮುಹೂರ್ತ ಅಂತ ಅದು ಬರುತ್ತದೆ. ಅಲ್ಲಿ ಇಂದ್ರ ಯೋಗವಿದೆ, ಗೋಧೂಳಿ ಮುಹೂರ್ತವಿದೆ. ಇದೆಲ್ಲ ನಾವು ಹೇಳಿದ ಆ 4 ಗಂಟೆ ಮೇಲೆ ಬರೋದರಿಂದ ಶುಭವಾಗಿರುತ್ತದೆ. ಅದೇ ಥರ ಶುಕ್ರ ಹೋರೆ ಕೂಡ ಇವತ್ತು ಶುಭವಾಗಿರುತ್ತದೆ. ಶುಕ್ರ ಹೋರೆ 5:53ರಿಂದ ಅಂದರೆ 6 ಗಂಟೆಯಿಂದ 6:56ವರೆಗಿದೆ. ಈ ಲಿಸ್ಟಲ್ಲಿ ಇದು ಶುಭ ಸಮಯ, ಹಂಗಾಗಿ ಗ್ಯಾರಂಟಿ ಮಾಡ್ಕೋಬೋದು. ಶುಕ್ರ ಹೋರೆಯಲ್ಲಿ ಮನೆ ಸಂಬಂಧಪಡುವ ಕೆಲಸಗಳು, ಆರ್ಟ್, ಡಿಸೈನ್, ಕಲಾವಿದರು ಅವರವರ ಕಲೆಗಳಲ್ಲಿ ಪಾಂಡಿತ್ಯ ಪಡೆಯೋಕ್ಕೆ ಮುನ್ನುಗ್ಗೋದು, ಈ ಥರ ಕೆಲಸಗಳೆಲ್ಲ ಚೆನ್ನಾಗಿರುತ್ತದೆ. ಇದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.